ರಾಜ್ಯ ವಿಧಾನಸಭೆಗೆ 24ನೇ ಸ್ಪೀಕರ್ ಯಾರಾಗ್ತಾರೆ? 23ನೇ ಸ್ಪೀಕರ್ ಆಗಿದ್ರು UT ಖಾದರ್. ಈಗ 24ನೇ ಸ್ಪೀಕರ್ ಯಾರಾಗ್ತಾರೆ ಅನ್ನೋ ಒಂದು ಕುತೂಹಲದ ಪ್ರಶ್ನೆ ಇದೆ. ರಾಜ್ಯ ವಿಧಾನಸಭೆಗೆ 24ನೇ ಸ್ಪೀಕರ್ ಯಾರಾಗ್ತಾರೆ? ಹಾಗಾದ್ರೆ 23ನೇ ಸ್ಪೀಕರ್ ಆಗಿದ್ರು UT ಖಾದರ್ ಅವರು. UT ಖಾದರ್ಗೆ ಸಚಿವ ಸ್ಥಾನ ಸಿಕ್ಕ ಹಿನ್ನೆಲೆ ವಿಧಾನಸಭೆಗೆ ಆಯ್ಕೆ ಆಗಬೇಕು ಹೊಸ ಸ್ಪೀಕರ್. ಸಚಿವ ಸ್ಥಾನದ ಮೇಲೆ ಎಲ್ಲಾ ಶಾಸಕರು ಕಣ್ಣಿಟ್ಟಿದ್ದಾರೆ. ಸ್ಪೀಕರ್ ಆಗೋದಕ್ಕೆ ಹಿಂದೇಟನ್ನ ಹಾಕ್ತಾ ಇದ್ದಾರೆ ಕೆಲವೊಂದಿಷ್ಟು ಜನ ಶಾಸಕರು. ಸ್ಪೀಕರ್ ಸ್ಥಾನಕ್ಕೆ ಹೈಕಮಾಂಡ್ ಬಳಿ ಕೆಲ ಶಾಸಕರ ಪಟ್ಟಿ ಇದೆ. 8 ಜನರ ಲಿಸ್ಟ್ನಲ್ಲಿ ಸ್ಪೀಕರ್ ಆಗೋದು ಯಾರು? ಆ 8 ಶಾಸಕರಲ್ಲಿ ಒಬ್ಬರ ಹೆಗಲಿಗೆ ಸ್ಪೀಕರ್ ಜವಾಬ್ದಾರಿ ಅಂತೂ ಸಿಕ್ಕೇ ಸಿಗುತ್ತೆ. ಅದರಲ್ಲೂ ಹಿರಿಯರೇ ಆಗಿರಬೇಕು. ಸ್ಪೀಕರ್ ಸ್ಥಾನಕ್ಕೆ ಗೌರವ ಇದೆ, ಅದನ್ನು ನಿರ್ವಹಿಸುವವರೆಗೂ ಕೂಡ ಅಷ್ಟೇ ಜ್ಞಾನ ಇರಬೇಕು ಅಲ್ಲಿ ಕೂತ್ಕೊಳ್ಳುವವರಿಗೆ. ಸೊ ಹಾಗಾಗಿ ಅಳೆದು ತೂಗಿ ಸ್ಪೀಕರ್ ಮಾಡ್ತಾರೆ. ಯಾರ್ಯಾರ ಹೆಸರಿದೆ? ಹಾಗಾದ್ರೆ 8 ಜನರ ಹೆಸರುಗಳಿದಾವೆ. 8 ಶಾಸಕರ ಪೈಕಿ ಯಾರಾಗ್ತಾರೆ ಸ್ಪೀಕರ್? UT ಖಾದರ್ ಅವರು ಬಹಳ ಚೆನ್ನಾಗಿ ನಿರ್ವಹಿಸ್ಕೊಂಡು ಬಂದಿದ್ರು. ಸೊ ಈಗ ಅವರು ಸಚಿವರಾಗಿದ್ದಾರೆ. ಸೊ ಹಾಗಾಗಿ ಈಗ 24ನೇ ಸ್ಪೀಕರ್ ಆಗಲೇಬೇಕು. ಆದರೆ ಯಾರು? ಎಲ್ಲ ಶಾಸಕರು ನೋಡಿದ್ರೆ ನಾವು ಸಚಿವರಾಗಬೇಕು ಅಂತ ಕಾದು ಕೂತಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ಮಾರುತಿ ಪಾವಗಡ, ಯಾರಾಗಬಹುದು ಸ್ಪೀಕರ್, ಜೊತೆಗೆ ಯಾರ್ಯಾರ ಹೆಸರುಗಳಿದೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ರಾಮ್, ಖಾಲಿ ಇರುವಂತಹ 20 ಸ್ಥಾನಗಳಿಗೆ ಸುಮಾರು 40ಕ್ಕೂ ಅಧಿಕ ಶಾಸಕರು ಲಾಬಿಯನ್ನ ಮಾಡ್ತಾ ಇದ್ದಾರೆ. ಸಚಿವ ಸಂಪುಟಕ್ಕೆ ಸೇರ್ಲೇಬೇಕು ಅನ್ನುವಂತ ಒಂದು ರೀತಿಯಲ್ಲಿ ಕಳೆದ 1-2 ತಿಂಗಳಿಂದಲೂ ಕೂಡ ಈ ಲಾಬಿ ನಡೀತಾ ಇದೆ. ಅದರಲ್ಲೂ ಮೊದಲ ಬಾರಿ ಬಂದಂತಹ ಪಟ್ಟಿಯಲ್ಲಿ 13 ಶಾಸಕರು ಸಚಿವರಾದ ಬಳಿಕ ಇನ್ನು ಉಳಿಕೆ ಸ್ಥಾನಗಳಿಗೆ ನಾವೇ ಆಗ್ಬೇಕು ಅನ್ನುವಂತ ಒಂದು ರೀತಿಯಲ್ಲಿ ಮುಖ್ಯಮಂತ್ರಿ DK ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ AICC ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ಬಳಿ ಲಾಬಿ ಮಾಡಿದ್ದು ನಿಜ. ಆದ್ರೆ ಒಂದಷ್ಟು ಹಿರಿಯ ಶಾಸಕರು ಹಿಂದೆ ಸಚಿವರಾಗಿದ್ದಂತವ್ರಿಗೆ ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರ್ ಇಬ್ರು ಕೂಡ ಹೇಳಿದ್ರು, ನೀವು ಯಾರಾದ್ರೂ ಒಬ್ರು ಸ್ಪೀಕರ್ ಆಗ್ಬೇಕು ಅಂತ. ಆದ್ರೆ ಈ ಕ್ಷಣಕ್ಕೂ ಕೂಡ ಯಾರು ಸ್ಪೀಕರ್ ಆಗೋದಕ್ಕೆ ಮುಂದಾಗ್ತಾ ಇಲ್ಲ. ಸ್ಪೀಕರ್ ಸಹವಾಸವೇ ಬೇಡ ಅನ್ನುವಂತ ಒಂದು ರೀತಿಯಲ್ಲಿ ಇರುವಂತಹ ಹಲವು ಶಾಸಕರು ಈ ರೀತಿಯಾದಂತಹ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಈಗ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಬಹುತೇಕ 8 ಜನರ ಹೆಸರು ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರ್ ಇಬ್ರು ಕೂಡ ಚರ್ಚೆ ಮಾಡಿದ್ದಾರೆ. ಒಬ್ಬರ ಹಿರಿಯರನ್ನ ಸ್ಪೀಕರ್ ಆಗಿ ಮಾಡಿದ್ರೆ ಅಧಿವೇಶನವನ್ನ ಸಹ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾರೆ ಅನ್ನುವಂಥದ್ದು. ಹೀಗಾಗಿ ಒಂದಷ್ಟು ಹೆಸರುಗಳು ಈಗ ಹೈಕಮಾಂಡ್ ಅಂಗಳದಲ್ಲಿ ಚರ್ಚೆ ಆಗ್ತದೆ. ಅದರಲ್ಲಿ ಪ್ರಮುಖವಾಗಿ HK ಪಾಟೀಲ್ ಅವರ ಹೆಸರು ಹಿಂದೆನೂ ಕೂಡ ಚರ್ಚೆ ಆಗಿತ್ತು. ಜಯಚಂದ್ರ ಅವರ ಹೆಸರು ಕೂಡ ಚರ್ಚೆ ಆಗಿತ್ತು. ದೇಶಪಾಂಡೆ ಅವರ ಹೆಸರು ಚರ್ಚೆ ಆಗಿತ್ತು. ಅದೇ ರೀತಿ ದಿನೇಶ್ ಗುಂಡೂರಾವ್ ಅವರ ಹೆಸರು ಚರ್ಚೆ ಆಗಿತ್ತು. ಹೊಸದಾಗಿ ಚರ್ಚೆ ಆಗ್ತಿರುವಂತ ಒಂದು ಹೆಸರು ಏನಂತ ಹೇಳಿದ್ರೆ ಮಹದೇವಪ್ಪ ಅವರು ಸಿದ್ದರಾಮಯ್ಯ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತವ್ರು ಹಾಗೂ ಹಿಂದೆ ಹಲವು ಬಾರಿ ಸಚಿವರಾಗಿ ಕೆಲಸ ಮಾಡಿದಂತವ್ರು. ಸಚಿವರಾಗಬೇಕು ಅನ್ನುವಂತಹ ಒಂದು ರೀತಿಯಲ್ಲಿ ಅವರು ಕೂಡ ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರ್ ಅವರ ಬಳಿ ಮಾತುಕತೆಯನ್ನ ಆಡಿದ್ದಾರೆ. ಅದರಲ್ಲೂ ದಲಿತ ಸಮುದಾಯದಲ್ಲಿ ಒಂದು ರೀತಿ ಮಲ್ಲಿಕಾರ್ಜುನ ಖರ್ಗೆ ಪರಮೇಶ್ವರ್ ಅವರನ್ನ ಬಿಟ್ರೆ ಪರಮೋಚ್ಚ ನಾಯಕ ಅಂತಾನೆ ಹೇಳ್ಬೋದು. ಹೀಗಾಗಿ ನನಗೆ ನಮ್ಮ ಸಮುದಾಯದ ವತಿಯಿಂದ ನಾನು ಸಚಿವನ ಆಗ್ಲೇಬೇಕು ಅನ್ನುವಂತ ಒಂದು ರೀತಿಯಲ್ಲಿ ಸರ್ಕಸ್ ಅನ್ನ ಮಾಡ್ತಿದ್ದಾರೆ. ಈ ನಡುವೆ ಮಹದೇವಪ್ಪ ಅವರನ್ನ ಯಾಕೆ ಸ್ಪೀಕರ್ ಮಾಡಬಾರ್ದು ಅನ್ನುವಂತ ಒಂದು ಚರ್ಚೆ ಕೂಡ ಆರಂಭ ಆಗಿದೆ. ಇದಕ್ಕೆ ಎಷ್ಟು ಮಟ್ಟಿಗೆ ಒಪ್ಕೊಳ್ತಾರೆ ಇಲ್ವಾ ಅನ್ನುವಂಥದ್ದು ಕಾದ್ ನೋಡ್ಬೇಕಾಗಿದೆ. 8 ಹೆಸರುಗಳು ಹೈಕಮಾಂಡ್ ಅಂಗಳದಲ್ಲಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದ್ದಾವೆ. ಹಿಂದೆ CS ನಾಡಗೌಡರ ಹೆಸರು ಕೂಡ ಬಹಳಷ್ಟು ಪ್ರಬಲವಾಗಿ ಚರ್ಚೆ ಆಗಿತ್ತು. CS ನಾಡಗೌಡರ ಹೆಸರು ಕೂಡ ಪ್ರಸ್ತಾಪ ಆಗಿದೆ ಅನ್ನುವಂತ ಒಂದು ಮಾಹಿತಿ ಸಿಕ್ಕಿದೆ. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.